Greetings to you all in the loving name of our Lord and Savior Jesus Christ. ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯುಳ್ಳಂತ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವನ್ನು ಕೋರುವಂತವನಾಗಿದ್ದೇನೆ. Week after week we come to this place, but every week is new. ನಾವು ಪ್ರತಿ ಭಾನುವಾರವೂ ಈ ಆಲಯಕ್ಕೆ ಬರ್ತಾ ಇದ್ರು, ಪ್ರತಿಯೊಂದು ಭಾನುವಾರವೂ ವಿಶೇಷ ರೀತಿಯಾಗಿದೆ. It is a source of energy. This place is a source of energy. ಈ ಒಂದು ಸ್ಥಳವು ನಮಗೆ ಸ್ಫೂರ್ತಿಯನ್ನು ಕೊಡುವಂತದ್ದಾಗಿದೆ. Because God's word is coming and it's full of power, energy. ದೇವರ ವಾಕ್ಯಗಳು ಬರುವಂತಹ ಸಮಯದಲ್ಲಿ ಅದು ನಮಗೆ ಬಲಗೊಳ್ಳುವಂಥದ್ದಾಗಿಯೂ ಮತ್ತು ಅದು ನಮಗೆ ಸ್ಫೂರ್ತಿಯನ್ನು ಕೊಡುವಂಥದ್ದಾಗಿದೆ. When the word of God enters our ears, I tell you, my dear friends, it gives us the strength, the power, the life, the encouragement we require. ದೇವರ ವಾಕ್ಯಗಳು ನಮ್ಮ ಕಿವಿಗಳನ್ನು ಮುಟ್ಟುವಂಥ ಸಮಯದಲ್ಲಿ ನಮಗೆ ಬೇಕಾಗಿರುವಂಥ ಬಲ, ಶಕ್ತಿ, ನಮ್ಮನ್ನು ಉತ್ತೇಜನಗೊಳಿಸುವಂಥದ್ದು, ಸ್ಫೂರ್ತಿಯನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ. This week message is taken from Daniel chapter 11 verse 32. ಈ ಒಂದು ದಿನದ ಸಂದೇಶವು ದಾನಿಯೇಲನ ಪುಸ್ತಕ 11ನೇ ಅಧ್ಯಾಯ 32ನೇ ವಾಕ್ಯ. It says, the people that do know their God shall be strong and do exploits. ದಾನಿಯೇಲನ ಪುಸ್ತಕ 11ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅದನ್ನು ಓದುವಂತಹ ಸಮಯದಲ್ಲಿ ಗಮನವಿಟ್ಟು ಕೇಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. Hallelujah. 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 One is know your God. The first one is know your God. ಮೊದಲನೇದಾಗಿ ನೀವು ನಿಮ್ಮ ದೇವರನ್ನು ತಿಳಿದುಕೊಳ್ಳಬೇಕು. And that people will be strong. ಅದು ನಿಮ್ಮನ್ನು ದೃಢ ಮಾಡುತ್ತದೆ. And that people do exploits. ಅದು ನೀವು ದೊಡ್ಡ ಕಾರ್ಯಗಳನ್ನು ಮಾಡುವಂತೆ ಉತ್ತೇಜಿಸುತ್ತದೆ. The word exploits has a very strong meaning. ಈ ಒಂದು ಪದವು ನೀವು ದೊಡ್ಡ ಕಾರ್ಯ ಮಾಡುತ್ತೀರಿ ಎನ್ನುವಂಥದ್ದು ಬಹಳ ಅದು ದೃಢವಾಗಿರುವಂಥದ್ದಾಗಿ ಕಾಣಲ್ಪಡುತ್ತದೆ. It is the bold action or courageous action of a person in achieving things. ದೊಡ್ಡ ಕಾರ್ಯಗಳನ್ನು ಸಾಧಿಸುವುದಕ್ಕೆ ಒಬ್ಬ ವ್ಯಕ್ತಿಯಿಂದ ಉಂಟಾಗುವಂತ ಒಂದು ಧೈರ್ಯವಾದಂತ ಕ್ರಿಯೆಯಾಗಿ ಕಾಣಲ್ಪಡುತ್ತದೆ. It is to achieve things which are not possible. ಸಾಧ್ಯವಾಗದೇ ಇರುವಂತ ಕಾರ್ಯಗಳನ್ನು ಮಾಡುವುದಕ್ಕೆ, ಸಾಧಿಸುವುದಕ್ಕೆ ಧೈರ್ಯ ಕೊಡುವಂಥದ್ದು. And if you see it, and it's not done in a friendly environment, but when the environment is adverse to you, when you are surrounded by adversaries, when the possibilities are not there, that time a person does things boldly and get things done to a greater achieving a greater things. ಈ ಒಂದು ಕಾರ್ಯವು ಒಬ್ಬ ವ್ಯಕ್ತಿಯು ಎಲ್ಲವೂ ಸರಿಯಾಗಿರುವಂತ ಸಮಯದಲ್ಲ, ಎಲ್ಲಾ ಕಾರ್ಯಗಳು ತನಗೆ ತದ್ವಿರುದ್ಧವಾಗಿ ಪ್ರತಿಕೂಲವಾಗಿ ಕಾಣಲ್ಪಡುತ್ತಿರುವಂತಹ ಸಮಯದಲ್ಲಿ ಆತನು ಧೈರ್ಯವಾಗಿ ಮುಂದಕ್ಕೆ ಹೆಜ್ಜೆ ಇಟ್ಟು ಆ ಒಂದು ಕೆಲಸವನ್ನು ಸಾಧಿಸುವಂತದ್ದಾಗಿದೆ. Hallelujah. Hallelujah. The people who know their God, ಜನರು ಯಾರು ಅವರ ದೇವರನ್ನು ತಿಳಿದುಕೊಂಡಿದ್ದಾರೋ, that people get the strength during that adverse time when things are not positive to you. That time also they will be strong. ತನ್ನ ದೇವರನ್ನು ತಿಳಿದುಕೊಂಡಿರುವಂತ ಜನರಿಗೂ
ಎಲ್ಲಾ ಕಾರ್ಯಗಳು ಅವರಿಗೆ ಪ್ರತಿಕೂಲವಾಗಿ ಕಾಣಲ್ಪಡುತ್ತಿರುವಾಗಲೂ ವ್ಯತಿರಿಕ್ತವಾಗಿ ಇರುವಂತಹ ಸಮಯದಲ್ಲಿಯೂ ಅವರು ಆ ಒಂದು ಕೆಲಸವನ್ನು ಸಾಧಿಸುವುದಕ್ಕೆ ಮುಂದೆ ಬರ್ತಾರೆ. And they do a greater things which no one can expect. ಯಾರು ತಿಳಿಯದೇ ಇರುವಂತ, ಯಾರು ನಿರೀಕ್ಷಿಸದೇ ಇರುವಂತ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಬರ್ತಾರೆ. When we are with our groups, when we have backup, obviously we will be strong. ನಮಗೆ ಜನರ ಗುಂಪು ಮತ್ತು ನಮ್ಮ ಹಿಂದೆ ಹೆಚ್ಚಿನ ಜನರು ಬೆನ್ನೆಲುಬಾಗಿ ನಿಂತಿರುವಂತಹ ಸಮಯದಲ್ಲಿ ನಾವು ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಬಹಳ ಸುಲಭವಾಗಿ ಮುಂದೆ ಬರ್ತೇವೆ. But when the whole atmosphere is negative to you and you are all alone and nobody is backing you and you do not have any strength, the training, the power, whatever you call it, you are not equipped for that. But even then I'm telling you, the people who know their God will be strong. ನಮ್ಮ ಸುತ್ತಮುತ್ತಲೂ ಕಾಣಲ್ಪಡುವಂತ ಪರಿಸ್ಥಿತಿಗಳು ವ್ಯತಿರಿಕ್ತವಾಗಿ ಕಂಡುಬಂದರೂ ನಾವು ಆ ಕೆಲಸವನ್ನು ಸಾಧಿಸುವುದಕ್ಕೆ ಯಾವುದೇ ರೀತಿಯಿಂದ ಸಹಾಯವು ಕಂಡುಬರದೇ ಇದ್ದರೂ ಅದಕ್ಕೆ ಬೇಕಾದಂಥ ಬಲವು ಶಕ್ತಿಯು ನಮ್ಮಲ್ಲಿ ಇಲ್ಲದೇ ಇದ್ದಾಗ್ಯೂ ಸಹ ದೇವರನ್ನು ಅರಿತಿರುವಂಥ ಜನರಿಗೆ ಈ ಎಲ್ಲ ಕಾರ್ಯಗಳು ಸುಲಭವಾಗಿ ಸಾಧ್ಯವಾಗುತ್ತದೆ. Hallelujah. 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 We know this, the legs of a deer is very strong. ಜಿಂಕೆಯ ಕಾಲು ಬಹಳ ಅದು ಶಕ್ತಿಯುತ ಎಂಬುದಾಗಿ ನಮಗೆ ಗೊತ್ತು. Even Bible we hear that, I will make your leg like a deer's leg and take you up to the higher grounds. ನಾವು ಸತ್ಯವೇದದಲ್ಲಿಯೂ ಓದಿ ನೋಡುವಂತಹ ಸಮಯದಲ್ಲಿ ನಿಮ್ಮ ಕಾಲುಗಳನ್ನು ಚುರುಕುಗೊಳಿಸಿ ಅದನ್ನು ಉನ್ನತ ಪ್ರದೇಶದಲ್ಲಿ ನಿಲ್ಲಿಸುವೆನು ಎಂಬುದಾಗಿ ವಾಕ್ಯವು ಹೇಳುತ್ತದೆ. In my college days, in our my campus where I studied, my engineering college where I studied, was spread out about 500 square kilometer. ಇವರು ಓದಿದಂಥ ಆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅದು 5,000 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ದೊಡ್ಡದಾದಂಥ ಒಂದು ಸ್ಥಳ. So we can see the lot of deers and other animals going around. ಅಲ್ಲಿ ಸುತ್ತಮುತ್ತಲೂ ಅನೇಕ ಬೇರೆ ಬೇರೆ ಮೃಗಗಳು, ಅದರಲ್ಲಿ ಜಿಂಕೆಯೂ ಸಹ ಓಡಾಡುತ್ತಿರುವುದನ್ನು ಕಾಣಬಹುದು. Sometimes when we go, we come across lot of deer and their whole group of deer will be passing by. ನಾವು ಅಲ್ಲಿ ನಡೆದಾಡುತ್ತಿರುವಂತಹ ಸಮಯದಲ್ಲಿ ಜಿಂಕೆಗಳ ಗುಂಪು ಅಲ್ಲಿ ಅಲೆದಾಡುವುದನ್ನು ನಾವು ಕಾಣುವುದಕ್ಕೆ ಸಾಧ್ಯ ಉಂಟು. So sometimes playfully what we do is we go nearer to that and suddenly say like that. ನಾವು ಅಲ್ಲಿ ಹೋಗುತ್ತಿರುವಂತಹ ಸಮಯದಲ್ಲಿ ಆ ಜಿಂಕೆಗಳನ್ನು ನೋಡುವಾಗ ಅದರ ಮುಂದೆ ಹೋಗಿ ನಾವು ಶಬ್ದ ಮಾಡಿದರೆ and suddenly you can see at this deers we lose all the strength. ತಕ್ಷಣ ಈ ಶಬ್ದವನ್ನು ಕೇಳಿಸಿಕೊಂಡ ತಕ್ಷಣ ಜಿಂಕೆಯು ತನ್ನಲ್ಲಿ ಇದ್ದಂತ ಎಲ್ಲಾ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. And it will stand where they are. ಅದು ಇದ್ದಂತ ಸ್ಥಳದಲ್ಲಿ ಹಾಗೆ ನಿಂತು ಬಿಡುತ್ತದೆ. And their legs will be shaking. ಅವುಗಳ ಕಾಲುಗಳು ಅಲುಗಾಡುತ್ತಾ ಇರ್ತದೆ. They'll not be able to move further. ಅವು ಮುಂದೆ ನಡೆಯುವುದಕ್ಕೆ ಸಾಧ್ಯವಾಗೋದಿಲ್ಲ. Even if you go nearer, they'll not move. ನೀವು ಹತ್ತಿರ ಹೋದ್ರೂ ಸಹ ಅವು ಅಲ್ಲಿಂದ ಅಲುಗಾಡೋದಿಲ್ಲ. When the environment is not friendly, my dear friend, you lose your strength. ನಮ್ಮ ಸುತ್ತಮುತ್ತಲು ಕಾಣುತ್ತಿರುವಂತ ಪರಿಸ್ಥಿತಿಗಳು ನಮಗೆ ವ್ಯತಿರಿಕ್ತವಾಗಿ ಕಂಡು ಬರುವಾಗ ನಾವು ಸಹ ಮುಂದಕ್ಕೆ ಹೆಜ್ಜೆ ಹಾಕುವುದಕ್ಕಾಗುವುದಿಲ್ಲ. But here the word of God says, ಆದ್ರೆ ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, those who know their God will be strong. ದೇವರನ್ನು ಅರಿತಿರುವಂತಹ ಜನರು ಬಲವುಳ್ಳವರಾಗಿರುತ್ತಾರೆ. Hallelujah. 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 Even in the adverse environment, when things are against them, still they will be stronger and stronger and do exploits. ಅವರು ಸುತ್ತಮುತ್ತಲಿನ ಪರಿಸ್ಥಿತಿಗಳು ವ್ಯತಿರಿಕ್ತವಾಗಿ ಕಂಡು ಬಂದರೂ ಸಹ ಅವರು ದೇವರನ್ನು ಅರಿತಿರುವುದರಿಂದ ಅವರು ಬಹಳವಾಗಿ ಬಲಗೊಂಡು
ವಿಶೇಷವಾದಂತ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತರಾಗುತ್ತಾರೆ. Because the people who know their God, they know whom they are worshipping, and they draw the strength from God. ಯಾಕೆಂದರೆ ಜನರು ತಾವು ಯಾರನ್ನು ಆರಾಧಿಸುತ್ತಾ ಇದ್ದೇವೆ ಎಂಬುದಾಗಿ ಅವರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಅವರು ಆ ದೇವರಿಂದ ಬಲವನ್ನು ಪಡೆದುಕೊಳ್ಳುತ್ತಾರೆ. Oh, the environment doesn't matter to them, and what is against them is not matter to them. Their power, their strength not matter to them. ಅವರು ಸುತ್ತಮುತ್ತಲಿರುವಂತ ಪರಿಸ್ಥಿತಿಗಳ ಬಗ್ಗೆ ಚಿಂತೆ ಮಾಡುವುದಿಲ್ಲ. ಅವರಿಗಿರುವಂತ ಬಲವನ್ನು, ಶಕ್ತಿಯನ್ನು ಕುರಿತಾಗಿ ಅವರು ಚಿಂತಿಸುವುದೇ ಇಲ್ಲ. Oh, David says to Goliath, ದಾವೀದನು ಗೊಲ್ಯಾತನನ್ನು ನೋಡಿ ಹೇಳ್ತಾನೆ, you come with arrows and bows. ನೀನು ದೊಡ್ಡ ದೊಡ್ಡ ಈಟಿ, ಬರ್ಜಿ, ಕತ್ತಿಗಳೊಡನೆ ಬರ್ತಾ ಇದ್ದಿ. I come in the name of our Lord and Savior. ಆದರೆ ನಾನಾದರೂ ನನ್ನನ್ನು ಸೃಷ್ಟಿ ಮಾಡಿದಂತ ದೇವರ ನಾಮದಲ್ಲಿ ಬರ್ತಾ ಇದ್ದೇನೆ. He is the leader of Israel. ಆತನು ಇಸ್ರಾಯೇಲ್ಯರಿಗೆ ಒಡೆಯನು. He is the God of God. ಆತನು ರಾಜಾದಿರಾಜನು. And he says, you cannot underestimate. ನೀನು ನನ್ನನ್ನು ಕೀಳಾಗಿ ಎಣಿಸುವುದಕ್ಕೆ ಸಾಧ್ಯವೇ ಇಲ್ಲ. You are seeing me as a small 16-17 years old boy. ನೀನು ನನ್ನನ್ನು ಒಂದು ವೇಳೆ 16-17 ವರ್ಷದ ಹುಡುಗನಂತೆ ನೋಡ್ತಾ ಇರಬಹುದು. Oh, I come here in the name of our Lord, and today I will take your head off. ನಾನು ನನ್ನ ತಂದೆಯಾದಂತ ದೇವರ ನಾಮದಲ್ಲಿ ಬರ್ತಾ ಇದ್ದೇನೆ. ಇಂದಿನ ದಿನದಲ್ಲಿಯೇ ನಿನ್ನ ತಲೆಯನ್ನು ಕತ್ತರಿಸಿ ಹಾಕುವೆನು ಎಂಬುದಾಗಿ ಹೇಳ್ತಾನೆ. Hello. At that time, the whole army of Israel was shaking in fear. ಆ ಒಂದು ಸಮಯದಲ್ಲಿ ಇಸ್ರಾಯೇಲ್ಯರ ಸೈನ್ಯವೇ ಅಲ್ಲಿ ನಡುಗುತ್ತಾ ಇತ್ತು. Because Goliath was a powerful man, strong man, a warrior. Nobody can stand before him. ಯಾಕೆಂದರೆ ಗೊಲ್ಯಾತನು ದೈತ್ಯಾಕಾರದಂತ ಒಂದು ದೊಡ್ಡ ವ್ಯಕ್ತಿಯು, ಆತನ ಮುಂದೆ ಯಾರು ನಿಲ್ಲುವುದಕ್ಕೆ The ಸಾಧ್ಯವಾಗುತ್ತಿರಲಿಲ್ಲ. people who know their God will be strong and stronger and stronger. ತನ್ನ ದೇವರನ್ನು ಅರಿತಿರುವಂತ ಜನರು ಅವರು ಬಹಳ ಶಕ್ತಿಶಾಲಿಯಾಗಿ And ಕಾಣಲ್ಪಡುತ್ತಾರೆ they do a greater things. ಮತ್ತು ಅವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. No one expected that they will go and kill Goliath with a sling and a small stone. ಆ ಚಿಕ್ಕ ಹುಡುಗನು ಹೋಗಿ ತನ್ನ ಕೈಯಲ್ಲಿರುವಂತ ಕವಣೆ ಕಲ್ಲಿನಿಂದ ಗೊಲ್ಯಾತನನ್ನು ಕೊಲ್ಲುತ್ತಾನೆ ಎಂಬುದಾಗಿ ಯಾರೂ ತಿಳಿದುಕೊಂಡಿರಲಿಲ್ಲ. Hebrew chapter 11 verse 32 and 33. Let's read. Hebrew chapter 11 32-33 says, and what shall I say? For time would fail me to tell of Gideon, Barak, Samson, Jephthah, of David and Samuel and the other prophets who through faith conquered kingdom, enforced justice, obtained promises, stopped the mouth of lions, so on and so forth. ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 32-33ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇನ್ನೂ ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಎಫತಾ, ದಾವೀದ್, ಸಮುವೇಲ್ ಎಂಬುವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆಕೊಂಡರು. Hallelujah. 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 Do you understand who were these people? Gideon, he was a man who was filled with a fear, hiding in one corner. ಈ ವ್ಯಕ್ತಿಗಳೆಲ್ಲ ಯಾರು ಎಂಬುದಾಗಿ ನಿಮಗೆ ಗೊತ್ತಾ? ಗಿದ್ಯೋನನು, ಆತನು ಜನರ ಶತ್ರುಗಳ ಭಯದಿಂದ ಆಲಿಯಲ್ಲಿ ಕುಳಿತು ತನ್ನನ್ನು ಮರೆ ಮಾಡಿಕೊಂಡು ಬಚ್ಚಿಟ್ಟುಕೊಂಡಿದ್ದಂತ ವ್ಯಕ್ತಿಯು. The day he knew God, he came out and went against the army. ಆತನು ದೇವರನ್ನು ತಿಳಿದುಕೊಂಡಂತ ದಿನದಲ್ಲಿ ಹೊರಗೆ ಬಂದು ಶತ್ರುಗಳಿಗೆ ವಿರುದ್ಧವಾಗಿ ನಿಂತನು. Hallelujah. 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 I just want to quote few of the incidents from the life of Daniel. ದಾನಿಯೇಲನ ಜೀವಿತದಲ್ಲಿ ಆತನ
ಜೀವಿತದಲ್ಲಿ ನಡೆದಂತ ಕೆಲವು ಘಟನೆಗಳನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. We all know the life of Daniel and the three Jews youth, Shadrach, Meshach, and Abednego. ನಮ್ಮೆಲ್ಲರಿಗೂ ತಿಳಿದಿರುವಂತ ರೀತಿಯಲ್ಲಿ ದಾನಿಯೇಲನು ಮತ್ತು ಆತನ ಸ್ನೇಹಿತರಾದಂತ ಶಾದ್ರಾಕ್, ಮೆಷಕ್, ಅಬೇದ್ನೆಗೋ ಅವರ ಒಂದು ಜೀವನ ವೃತ್ತಾಂತವು ನಮಗೆ ತಿಳಿದಿದೆ. They were the young boys captured from Israel and taken to Babylon. ಅವರೆಲ್ಲರೂ ಇಸ್ರಾಯೇಲ್ಯರಿಂದ ಹಿಡಿಯಲ್ಪಟ್ಟು ಸೆರೆಯಾಗಿ ಬಾಬೆಲ್ ದೇಶಕ್ಕೆ ಒಯ್ಯಲ್ಪಟ್ಟರು. So they are away from their parents. They are now born slaves, and they were taken to a different country. And there they were taught in a different language, different theology, and different food. Everything is different now. ಇವರನ್ನು ಸೆರೆಯಾಗಿ ಕರೆದುಕೊಂಡು ಹೋದಂತ ಸಮಯದಲ್ಲಿ ಇವರು ತಂದೆ ತಾಯಿಗಳಿಂದ ಬಂಧು ಬಳಗದಿಂದ ತಮ್ಮ ದೇಶದಿಂದ ದೂರದಲ್ಲಿ ಕಾಣಲ್ಪಟ್ಟರು. ಆ ಒಂದು ಸ್ಥಳದಲ್ಲಿ ಅವರಿಗೆ ಬೇರೆ ಭಾಷೆ, ಬೇರೆ ರೀತಿಯಾದಂಥ ಅವರ ಜೀವನ ಶೈಲಿ ಮತ್ತು ಶಾಸ್ತ್ರೋಕ್ತಗಳು ಎಲ್ಲವೂ ಅವರಿಗೆ ಕಲಿಸಿಕೊಡಲ್ಪಟ್ಟಿತು. What do you do? Suppose you and me were there. What do we do? ನಾವು ನೀವು ಅಲ್ಲಿದ್ದಿರುವುದಾದ್ರೆ ಏನು ಮಾಡ್ತಾ ಇದ್ದೆವು? We would have been filled with fear and cursing ourselves and cursing our God also. ನಾವು ಭಯದಿಂದ ತುಂಬಲ್ಪಟ್ಟವರಾಗಿ ನಮ್ಮನ್ನು ಮತ್ತು ನಮ್ಮ ದೇವರನ್ನು ಸಹ ನಾವು ಶಪಿಸುತ್ತಾ ಇದ್ದಿರಬಹುದಾಗಿತ್ತು. But in contrast, we see here Daniel and his friends were stronger now more than what they were in Israel. ಈಗ ಈ ದಾನಿಯೇಲ ಮತ್ತು ಆತನ ಸ್ನೇಹಿತರನ್ನು ಗಮನಿಸಿ ನೋಡಬೇಕಾದ್ರೆ, ಸೆರೆಯಾಗಿ ಕರೆದುಕೊಂಡು ಹೋದ ನಂತರ ಅವರು ತಮ್ಮ ದೇಶದಲ್ಲಿ ತಮ್ಮ ಜನರೊಂದಿಗೆ ಇದ್ದದ್ದಕ್ಕಿಂತ ಈಗ ಇನ್ನೂ ಹೆಚ್ಚಾಗಿ ಬಲಗೊಂಡವರಾಗಿ ಕಾಣಲ್ಪಡುತ್ತಾರೆ. In an adverse environment with negative environment, people are against them. It's a total different language, a different people, different culture, different religion. Everything is different. Even in that place, they were stronger. ಅವರು ಹೋದಂತಹ ಸ್ಥಳವು ಬೇರೆ, ದೇಶವು, ಜನರ ಭಾಷೆಯು ಬೇರೆ, ಜೀವನ ಶೈಲಿಯು ಬೇರೆ, ನಡೆದುಕೊಳ್ಳುವಂಥ ರೀತಿಯು ಬೇರೆ ಮತ್ತು ಅವರ ಸಂಸ್ಕೃತಿ ಎಲ್ಲವೂ ಬೇರೆಯಾಗಿ ಕಂಡು ಬಂದರೂ ಸಹ ಆ ಒಂದು ಸ್ಥಳದಲ್ಲಿಯೂ ಎಲ್ಲವೂ ವ್ಯತಿರಿಕ್ತವಾಗಿ ಇರುವಂಥ ಸಮಯದಲ್ಲಿಯೂ ಅವರು ಬಹಳ ಬಲಗೊಂಡವರಾಗಿ ಕಂಡು ಬರುತ್ತಾರೆ. Like in India, the IAS coaching they're giving, once they select candidate for IAS, Indian Administrative Services, they are now put for training. ಭಾರತದಲ್ಲಿ ಅವರು IAS ಪರೀಕ್ಷೆಯನ್ನು ಅಂದರೆ ಅದರಲ್ಲಿ ಸೆಲೆಕ್ಟ್ ಆದ ನಂತರ ಅವರಿಗೆ ಆ ಒಂದು ಕೆಲಸದಲ್ಲಿ ಹಾಕುತ್ತಾರೆ. So they are given special training, teaching, administrative rules, regulations, how to behave, everything they are teaching them. ಅವರಿಗೆ ಬೇಕಾದಂತ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ಕಾನೂನು ಕಾಯ್ದೆಗಳನ್ನು ಎಲ್ಲವನ್ನು ತರಬೇತಿಯಾಗಿ ಕೊಡಲ್ಪಡುತ್ತದೆ. And after that, after training everything, they'll be posting them into different places. ಅವರ ಆ ಒಂದು ತರಬೇತಿ ಮುಗಿದ ನಂತರ ಅವರನ್ನು ಬೇರೆ ಬೇರೆ ಸ್ಥಳಗಳಿಗೆ, ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗುತ್ತದೆ. The same way, Daniel and Shadrach, Meshach, and Abednego were taken and they are put in for training. ಅದೇ ರೀತಿಯಾಗಿ ದಾನಿಯೇಲ, ಶಾದ್ರಾಕ್, ಮೆಷಕ್, ಅಬೇದ್ನೆಗೋ ಇವರೆಲ್ಲರನ್ನು ಆ ತರಬೇತಿಯಲ್ಲಿ ಹಾಕುತ್ತಾರೆ. So it's a very rigorous training. So including the food. Sir, they were, what food they have to take. There was a dietitian also. So what food, on what soup, on what they have to eat. Everything is monitored by the order of the king. ಇವರನ್ನು ಈ ರೀತಿಯಾಗಿ ತರಬೇತಿಯಲ್ಲಿ ಹಾಕಿದ ನಂತರ ಅವರು ಊಟ ಮಾಡಬೇಕಾದರೂ ಸಹ ಯಾವ ರೀತಿಯಾದಂಥ ಆಹಾರ ಸೇವನೆ ಮಾಡಬೇಕೆನ್ನುವಂಥ ರೀತಿಯಲ್ಲಿ ಅವರಿಗೆ ಎಲ್ಲವನ್ನೂ ಹೇಳಿಕೊಡುವುದಕ್ಕೆ, ಅದನ್ನು ನೋಡುವುದಕ್ಕಾಗಿ ಮೇಲ್ವಿಚಾರಕರನ್ನು ಇಡಲಾಯಿತು. Hallelujah. Hallelujah. They cannot, no one can refuse the instruction from the king. ಅರಸನಿಂದ ಬಂದಂತ ಆ ಒಂದು ಆಜ್ಞೆಯನ್ನು ಯಾರು ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. At least here
in IAS training, if you don't obey, you will be removed from the job. You will not be given the job. In the training itself, they send you back. ನೀವು ಒಂದು ವೇಳೆ ಈ ಒಂದು IAS ಇದರಲ್ಲಿ ತರಬೇತಿಯ ಸಮಯದಲ್ಲಿ ಯಾರಾದರೂ ಆ ಮಾತನ್ನು ಕೇಳದೆ ಹೋದರೆ, ಅದರಲ್ಲಿ ಸರಿಯಾಗಿ ಅವರು ಭಾಗವಹಿಸದೆ ಹೋದರೆ ಅವರನ್ನು ಆ ಒಂದು ತರಬೇತಿಯಿಂದಲೇ ತೆಗೆದು ಹಾಕುತ್ತಾರೆ. Even in the military also, if you don't obey their orders and all, what they do is they'll send you out. That's all. ಮಿಲಿಟರಿಯಲ್ಲಿಯೂ ಸಹ, ಸೈನ್ಯದಲ್ಲಿ ಅವರು ಹೇಳುವಂತ ಮಾತನ್ನು ಕೇಳದೆ ಹೋದರೆ ಅವರನ್ನು ಅಲ್ಲಿಂದ ತೆಗೆದು ಹಾಕುತ್ತಾರೆ. But no, if it's a king's order, ಆದರೆ ಇದು ಅರಸನ ಆಜ್ಞೆ ಆಗಿರುವುದಾದರೆ you will not be sent out, but you will be sent out totally out of this world. ನೀವು ನಿಮ್ಮನ್ನು ಅಲ್ಲಿಂದ ಹೊರಗೆ ಕಳಿಸುವುದಿಲ್ಲ, ಆದರೆ ಈ ಪ್ರಪಂಚದಿಂದಲೇ ಕಳುಹಿಸಿ ಬಿಡುತ್ತಾರೆ. They'll cut your head off. ನಿಮ್ಮ ತಲೆಯನ್ನು ಕತ್ತರಿಸಿ ಬಿಡುತ್ತಾರೆ. Nobody can disobey the order of a king. ಅರಸನ ಆಜ್ಞೆಗೆ ವಿರುದ್ಧವಾಗಿ ಯಾರೂ ನಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. So when things were against them, these people were asked to eat certain things which they are not used to. ಅವರಿಗೆ ತಿಳಿಯದೇ ಇರುವಂತ, ಅವರು ಅಭ್ಯಾಸವೇ ಇಲ್ಲದೆ ಇರುವಂತ ಆ ಒಂದು ಆಹಾರವನ್ನು ಅವರಿಗೆ ಸೇವನೆ ಮಾಡುವುದಕ್ಕೆ ಕೊಡ್ತಾರೆ. And which they found it is against their Jewish law. ಆದರೆ ಅವೆಲ್ಲವೂ ಯೆಹೂದ್ಯರಿಗೆ ವಿರುದ್ಧವಾಗಿದೆ ಎಂಬುದಾಗಿ ಇವರು ತಿಳಿದುಕೊಂಡರು. So Daniel, with even in this atmosphere, because he knew his God, the word of God says, Daniel purposed, eighth word, Daniel chapter 1 verse 8, it says, Daniel purposed in his heart that he would not defile himself with a portion of a king's meat, nor with the wine which he drank. He purposed in his heart, he determined in his heart, being a Jew, that he cannot drink certain things and he cannot eat certain meat which the king ordered to eat. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿದನು ಎಂಬುದಾಗಿ ಹೇಳಲ್ಪಟ್ಟಿದೆ. Because Daniel and his friends knew whom they were worshipping. ಯಾಕೆಂದರೆ ದಾನಿಯೇಲನು ಆತನ ಸ್ನೇಹಿತರಿಗೂ ಅವರು ಯಾರನ್ನು ಆರಾಧಿಸುತ್ತಾ ಇದ್ದಾರೆ ಎಂಬುದಾಗಿ ತಿಳಿದುಕೊಂಡಿದ್ದರು. They were worshipping a holy God. ಅವರು ಪರಿಶುದ್ಧವಾದಂತ ದೇವರನ್ನು ಆರಾಧಿಸುತ್ತಾ ಇದ್ದಾರೆ. So they cannot make themselves unholy by doing certain things. ಕೆಲವು ಕಾರ್ಯಗಳನ್ನು ಮಾಡುವುದರ ಮುಖಾಂತರವಾಗಿ ಅವರನ್ನು ಅಪವಿತ್ರ ಇಲ್ಲವೇ ಅಶುದ್ಧಗೊಳಿಸುವುದು ಅವರಿಗೆ ಇಷ್ಟವಿರಲಿಲ್ಲ. So they decided, let it come, whatever, let it come. We are not bothered. We know the God whom we worship, so we will not take anything which will adversely affect our holiness. ನಮ್ಮ ಪವಿತ್ರತೆಗೆ ಶುದ್ಧತೆಗೆ ವಿರುದ್ಧವಾಗಿ ಕಂಡುಬರುವಂತ ಯಾವುದೇ ಕಾರ್ಯವಾಗಲಿ, ಅದು ನಮಗೆ ಬಂದರೂ ಸರಿ, ಅದು ಯಾವ ರೀತಿಯಾದಂತಹ ಕಾರ್ಯವನ್ನು ನಮಗೆ ಪ್ರತಿಕೂಲವಾಗಿ ಇದ್ದರೂ ಸರಿ, ನಮಗೆ ಯಾವುದೇ ಶಿಕ್ಷೆಯಾದರೂ ಸರಿ, ಅದನ್ನು ನಾವು ತಿನ್ನುವುದಕ್ಕೆ ಇಷ್ಟಪಡುವುದಿಲ್ಲ ಎಂಬುದಾಗಿ ದಾನಿಯೇಲನು ಹೇಳ್ತಾನೆ. Oh my dear friends, today are we keeping up our holiness? ಇಂದಿನ ದಿನದಲ್ಲಿ ನಾವು ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ಇದ್ದೇವಾ? God says, I am holy, so you be also holy. ದೇವರು ಹೇಳ್ತಾನೆ, ನಾನು ಪರಿಶುದ್ಧನಾಗಿರುವಂತ ಪ್ರಕಾರವಾಗಿ ನೀವು ಪರಿಶುದ್ಧರಾಗಿರ್ರಿ ಎಂಬುದಾಗಿ. Whereas we can see number of Christians at the wine shop, you can see them number of, after drinking like a drunkard, they fall down on the streets. You can see ಅನೇಕ ಕ್ರೈಸ್ತರನ್ನು ನಮ್ಮ ಗಮನಿಸಿ ನೋಡಬೇಕಾದರೆ ಅವರು ಸಾರಾಯಿ ಅಂಗಡಿಗೆ ಹೋಗಿ ಅಲ್ಲಿ ಕುಡಿದು ಕುಪ್ಪಳಿಸಿ ಹೊರಗೆ ಬಂದು ಬೀದಿಗಳಲ್ಲಿ ಬಿದ್ದು ಒದ್ದಾಡುತ್ತಾ ಇರುವುದನ್ನು ನಾವು ಕಾಣ್ತೇವೆ. whatever the others do, they also try to do.
ಬೇರೆಯವರು ಏನು ಮಾಡುತ್ತಾರೋ ಅವರೂ ಸಹ ಅದನ್ನು ಮಾಡುತ್ತಾ ಇರುತ್ತಾರೆ. Even if it is lawful, even if it is lawful to drink, my dear friend, these Jewish people, this Daniel, Shadrach, Meshach, it was not, unlawful to them, and they were given drinks, they were given certain meats, they were given certain things to do, to indulge in all these things, but they purposed in their heart that they will not do anything which is unholy. ಆ ಒಂದು ರಾಜ್ಯದಲ್ಲಿ ಈ ರೀತಿಯಾಗಿ ಕುಡಿಯುವಂಥದ್ದು ಎಲ್ಲವೂ ಅವರಿಗೆ ಕಾನೂನಿನ ಪ್ರಕಾರವಾಗಿ ಸರಿಯಾಗಿ ಕಂಡುಬರುತ್ತದೆ. ಅವೆಲ್ಲವೂ ಅವರಿಗೆ ಕಾನೂನಿನ ಪ್ರಕಾರವಾಗಿ ಕೊಡಲ್ಪಟ್ಟರೂ ಸಹ ದಾನಿಯೇಲನು ಮತ್ತು ಆತನ ಸ್ನೇಹಿತರು ಅದನ್ನು ದೇವರಿಗೆ ವಿರುದ್ಧವಾದಂಥ ಕಾರ್ಯ ಎಂಬುದಾಗಿ ತಿಳಿದ ನಂತರ ದೇವರನ್ನು ಚೆನ್ನಾಗಿ ಅರಿತಂಥ ವ್ಯಕ್ತಿಗಳಾಗಿರುವುದರಿಂದ ಅದನ್ನು ಮಾಡುವುದಕ್ಕೆ ಅವರು ತಿರಸ್ಕರಿಸಿದರು ಎಂಬುದಾಗಿ ಕಾಣುತ್ತೇವೆ. Hallelujah. Hallelujah. How many of us refuse to commit sins when all others are doing, when we are forced to do it, when you are legally made to do it? Hello, my dear friend. Can we stand against that? ನಮ್ಮಲ್ಲಿಯೂ ಸಹ ಎಷ್ಟು ಮಂದಿ ಯಾವುದೇ ಕಾರ್ಯಗಳನ್ನು ಕಾನೂನು ರೀತಿಯಲ್ಲಿ ಅದನ್ನು ಮಾಡಬಹುದು ಎಂಬುದಾಗಿ ಹೇಳಿದರೂ ಸರಿ, ನಮ್ಮ ದೇವರಿಗೆ ಇದೆಲ್ಲವೂ ವಿರುದ್ಧವಾದದ್ದು ಎಂಬುದಾಗಿ ಹೇಳಿ ಅದಕ್ಕೆ ವಿರುದ್ಧವಾಗಿ ನಿಂತು ಅದರಿಂದ ದೂರವಾಗಿ ನಾವು ಎಷ್ಟು ಮಂದಿ ಇರಲು ಸಾಧ್ಯವಿದೆ ಎಂಬುದಾಗಿ ಯೋಚಿಸಿ ನೋಡಿ. Refusing to obey the king's order will result in, losing their life. ಅರಸನ ಆಜ್ಞೆಗೆ ವಿರುದ್ಧವಾಗಿ ನಿಂತುಕೊಳ್ಳುವಂಥದ್ದು ಎಂದು ಹೇಳುವುದಾದರೆ ಅವರು ತಮ್ಮ ಜೀವವನ್ನೇ ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿಯಾಗುತ್ತದೆ. If you and I were there, we'll say, what God, you only create such a situation. I am helpless, God. I am helpless. What could I do? See, they put it all this in my thing. So I could not do anything. You only created all the situations. Oh, my dear friend, here also the situation was created. ಪ್ರೀತಿಯುಳ್ಳ ದೇವಜನರೇ, ನಾವಾಗಿದ್ರೆ ಏನು ಹೇಳ್ತೀವಿ? ದೇವರೇ, ಈ ರೀತಿಯಾದಂಥ ಸನ್ನಿವೇಶವನ್ನು ನೀನೇ ತಾನೇ ಸೃಷ್ಟಿ ಮಾಡಿದ್ದು, ನೀನೇ ತಾನೇ ನನ್ನ ಸುತ್ತಲೂ ನನಗೆ ಬೇಡದೇ ಇರುವಂಥ ಕಾರ್ಯಗಳೆಲ್ಲ ತಂದು ಒಡ್ಡಿದ್ದು, ಅದನ್ನು ಕಾನೂನಿನ ಪ್ರಕಾರವಾಗಿ ಸರಿ ಎಂಬುದಾಗಿಯೂ ಹೇಳಿದ್ದು, ಆದ್ದರಿಂದ ನಾನು ಮಾಡಿದೆ ಎಂಬುದಾಗಿ ನಾವು ಹೇಳಬಹುದು. ಆದರೆ ಇಲ್ಲಿ ದಾನಿಯೇಲನ ಜೀವಿತವನ್ನು ಗಮನಿಸಿ ನೋಡಬೇಕಾದರೆ ಅವರ ಜೀವಿತದಲ್ಲಿಯೂ ಸಹ ಅವರಿಗೆ ಈ ರೀತಿಯಾದಂಥ ಸನ್ನಿವೇಶಗಳು ಅವರಿಗೆ ಬಂದರೂ ಸರಿ, ತನ್ನ ದೇವರನ್ನು ಅವರು ಚೆನ್ನಾಗಿ ಅರಿತಿರುವಂಥ ಕಾರಣದಿಂದ ಅದರಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಳ್ಳಲಿಲ್ಲ. Even if I lose my life, let it be. So I will not go against my God's will. So he refused to do that. He went to the person who was managing them and told, my dear sir, sorry, this food we cannot take. Certain things, all these things, we will not able to do it. I know it is against the rule of the country, against king's instruction, but still we will not be taking it. ಈ ರೀತಿಯಾದಂಥ ಪರಿಸ್ಥಿತಿಗಳು ಅಂದರೆ ತನಗೆ ತದ್ವಿರುದ್ಧವಾದಂಥ ಪರಿಸ್ಥಿತಿಯು ಬಂದಂಥ ಸಮಯದಲ್ಲಿಯೂ ದಾನಿಯೇಲನು ತನ್ನ ದೇವರನ್ನು ಚೆನ್ನಾಗಿ ಇದ್ದುದರಿಂದ ಆತನು ತನಗೆ ಆಹಾರವನ್ನು ಕೊಡುವಂಥ ಕಂಚುಕಿಯ ಬಳಿಯಲ್ಲಿ ಹೋಗಿ ಹೇಳುತ್ತಾನೆ, ನೀವು ನನಗೆ ಈ ಆಹಾರವನ್ನು ಕೊಡಬೇಡಿ, ಯಾಕೆಂದರೆ ಇದು ನನ್ನ ದೇವರಿಗೆ ವಿರುದ್ಧವಾದದ್ದು, ಇದನ್ನು ನಾನು ಸೇವಿಸುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಇದು ಅರಸನಿಗೆ ವಿರುದ್ಧವಾಗಿರಬಹುದು, ಈ ಒಂದು ರಾಜ್ಯದ ನಿಯಮಕ್ಕೆ ವಿರುದ್ಧವಾಗಿರಬಹುದು, ಆದರೂ ಸಹ ನಾನು ಇದನ್ನು ತಿನ್ನುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಧೈರ್ಯವಾಗಿ ಹೋಗಿ ಹೇಳುತ್ತಾನೆ. When things are negative to you, those who know their God will be strong and exploit. They say, do exploit. They make the situation, that environment, they make use of that adverse environment as an opportunity for them to do greater things.
ದೇವರನ್ನು ತಿಳಿದಿರುವಂತ ಜನರು, ತನ್ನ ದೇವರು ಯಾರು ಎಂಬುದಾಗಿ ತಿಳಿದಿರುವಂತ ಜನರು ತಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು ತಮಗೆ ಪ್ರತಿಕೂಲವಾಗಿ ಕಂಡು ಬಂದರೂ ಸರಿ, ಅದನ್ನು ಕುರಿತಾಗಿ ಚಿಂತಿಸುವುದಿಲ್ಲ. ಆ ಪ್ರತಿಕೂಲವಾದಂತಹ ಸಂದರ್ಭ ಸನ್ನಿವೇಶಗಳನ್ನೇ ತಮಗೆ ಅದನ್ನು ಸಾಧಕವಾಗಿ ಉಪಯೋಗಿಸುವಂತ ವ್ಯಕ್ತಿಗಳಾಗಿ ಕಂಡು ಬರ್ತಾರೆ. And it says, ಅದರಲ್ಲಿ ದೇವರ ವಾಕ್ಯವು ಹೇಳ್ತದೆ, verse 15 says, "At the end of 10 days, their countenance appeared fairer and fatter in flesh than all the children which did eat the portion of the king's meat." See, now the people, they did not take part in king's meat. They did not take anything of it. They refused to take it. But see, God has given them such a beautiful, he says, their countenance, their faces appeared fairer and fatter in flesh. And, they were the best among all the children who were brought there for education. ಅಲ್ಲಿ ಹೊರಗಿನಿಂದ ಸೆರೆಯಾಗಿ ಕರೆದುಕೊಂಡು ಬಂದ ನಂತರ ಅವರಿಗೆ ಕೊಟ್ಟಂತ ಆಹಾರವನ್ನು ಅವರು ಸೇವನೆ ಮಾಡದಂತೆ ಅವರು ಯಹೂದ್ಯರಿಗೆ ಉಂಟಾದಂತ ಆಹಾರ ಪದ್ಧತಿಯನ್ನೇ ಅನುಸರಿಸುತ್ತಾ ಇದ್ದರು. 15ನೇ ವಾಕ್ಯದಲ್ಲಿ ಹೇಳುತ್ತದೆ, ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರರಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರು. ಅಂದರೆ ಅವರು ಬೇರೆ ಕರೆದುಕೊಂಡು ಬಂದಂತ ಎಲ್ಲಾ ಸೆರೆಯಾದಂತ ಯವನಸ್ಥರಿಗಿಂತ ಈ 4 ಜನರು ಪುಷ್ಟರಾಗಿಯೂ ಸುಂದರರಾಗಿಯೂ ಕಂಡು ಬರುವುದನ್ನು ಆ ಕಂಚುಕಿಯು ನೋಡಿ ತಿಳಿದುಕೊಳ್ಳುತ್ತಾನೆ. And verse 20 says, "And in all matters of wisdom and understanding, that the king inquired of them, he found them 10 times better than all the magicians and astrologers that were in all his realm." 20ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅಲ್ಲಿ ಕರೆದುಕೊಂಡು ಬಂದಂತ ಎಲ್ಲಾ ಸೆರೆಯಾಳುಗಳಿಗಿಂತ ಈ ವ್ಯಕ್ತಿಗಳು ಯಾವ ರೀತಿಯಾಗಿ ಬಹಳ ವ್ಯತ್ಯಾಸವುಳ್ಳಂತವರಾಗಿ ವಿಶೇಷವಾದಂಥವರಾಗಿ ಕಂಡು ಬಂದರು ಎಂಬುದಾಗಿ ಹೇಳಲ್ಪಟ್ಟಿದೆ. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲಾ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡು ಬಂದರು. Hallelujah. 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 See the selection process. Finally, who won? People who obeyed God, they came first. ಇಲ್ಲಿ ನಡೆಯುತ್ತಿರುವಂತ ಈ ಒಂದು ಆಯ್ಕೆಯನ್ನು ಗಮನಿಸಿ ನೋಡುವಂತ ಸಮಯದಲ್ಲಿ ದೇವರಿಗೆ ವಿಧೇಯರಾಗುವಂತ ಜನರೇ ಅಲ್ಲಿ ಜಯವನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. Hallelujah. Hallelujah. The environment is negative. People are negative. Nothing is, favorable to them. But still, they depended on their God. They knew their God. And they will be strengthened. They drawn the power from above. And finally, it says that the king selected them and kept them as governors in his kingdom. ಇಲ್ಲಿ ಅವರು ಇರುವಂತ ಸಮಯದಲ್ಲಿ ಸೆರೆಯಾಳಾಗಿದ್ದಾರೆ. ಸುತ್ತಮುತ್ತಲಿನ ಸನ್ನಿವೇಶಗಳು ಅವರಿಗೆ ಸಹಾಯಕವಾಗಿ ಕಂಡುಬರುತ್ತಾ ಇಲ್ಲ. ಭಾಷೆ ಬೇರೆ, ಜನರೆಲ್ಲರೂ ಬೇರೆ, ರಾಜ್ಯವೂ ಬೇರೆ. ಆದರೂ ಸಹ ಆ ಪರಿಸ್ಥಿತಿಯಲ್ಲಿ ಅವರು ತನ್ನ ದೇವರಿಗೆ ವಿಧೇಯರಾಗಿ ನಡೆದಂಥ ಸಮಯದಲ್ಲಿ ಎಲ್ಲರಿಗಿಂತಲೂ ಉತ್ತಮರಾಗಿ ವಿಶೇಷವಾದಂಥ ವ್ಯಕ್ತಿಗಳಾಗಿ ಕಂಡು ಬಂದದ್ದರಿಂದ ಅರಸನು ಈ ವ್ಯಕ್ತಿಗಳನ್ನು ಮೇಲ್ವಿಚಾರಕರಾಗಿ ಅಧಿಕಾರಿಗಳನ್ನಾಗಿ ಆ ರಾಜ್ಯದಲ್ಲಿ ನೇಮಿಸುತ್ತಾನೆ. Normal people, what do they say? When things are against them, things are adverse to them, we always murmur, God, why all these things? But what of God says, everything work together for good for them that love God. ನಮಗೆ ವಿರುದ್ಧವಾಗಿ ಸನ್ನಿವೇಶಗಳು ಮತ್ತು ಪರಿಸ್ಥಿತಿಗಳು ವಿರುದ್ಧವಾಗಿ ಕಂಡುಬರುವಂಥ ಸಮಯದಲ್ಲಿ ದೇವರೇ ಯಾಕೆ ಎಂಬುದಾಗಿ ನಾವು ದೇವರ ಮುಂದೆ ಗುಣಗುಟ್ಟುತ್ತೇವೆ, ಆತನನ್ನು ಪ್ರಶ್ನಿಸುತ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನನ್ನು ಹುಡುಕುವಂಥವರು ಅಂದರೆ ದೇವರಲ್ಲಿ ಆತನಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಎಲ್ಲವೂ ಒಳ್ಳೆಯದಾಗಿಯೇ ನಡೆಯುತ್ತದೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. In a normal life, when you see those things are really
oh, our life will be doomed, our future will be doomed. That's the end of it. So we have to go by the, stream only. Whatever other people say, we have to obey and all that. But if you stand against that, and if you are stronger in God, I'll tell you one thing, you do exploits. ನಾವು ನಮ್ಮ ಸುತ್ತಮುತ್ತಲು ಇರುವಂಥ ಪರಿಸ್ಥಿತಿಗಳು ನಮಗೆ ತದ್ವಿರುದ್ಧವಾಗಿ ಕಂಡುಬರುವಾಗ ನಾವು ಜನರೊಂದಿಗೆ ಸೇರಿ ಅವರೊಂದಿಗೆ ಇಜ್ಜೋಡಾಗಿ ನಡೆಯುವುದಕ್ಕೆ ಪ್ರಯತ್ನಿಸುತ್ತೇವೆ. ಅವರು ಹೇಳುವಂಥ ರೀತಿಯಲ್ಲಿ, ಅವರು ಹೇಳುವಂಥ ಮಾರ್ಗದಲ್ಲಿ ನಾವು ಸಹ ಎಲ್ಲರೂ ಮಾಡ್ತಾ ಇದ್ದಾರೆ, ನಾವು ಮಾಡ್ಬೋದು ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಅದರಲ್ಲಿ ನಡೆಯುತ್ತೇವೆ. ಆದರೆ ದೇವರನ್ನು ತಿಳಿದಿರುವಂಥ ಜನರು ತನ್ನ ದೇವರ ಮಾರ್ಗದಲ್ಲಿ ಆತನು ಹೇಳುವಂಥ ರೀತಿಯಲ್ಲಿ ನಡೆದುಕೊಳ್ಳುವುದಾದರೆ ಅವರು ತಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಸಾಧಿಸುವುದಕ್ಕೆ ಸಾಧ್ಯ ಉಂಟು. I have a plan for prosperity, not for distraction, says God. ದೇವರ ವಾಕ್ಯವು ಹೇಳುತ್ತದೆ, ನಿಮಗೆಂದು ನನ್ನಲ್ಲಿ ಒಂದು ತೀರ್ಮಾನ ಉಂಟು, ಆ ಒಂದು ತೀರ್ಮಾನವು ನಿಮಗೆ ಉತ್ತಮವಾದಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಹೊರತು ನಷ್ಟಪಡಿಸುವುದಕ್ಕಲ್ಲ. So when you look at the plan, you may see, oh, it's a negative plan. ಒಂದು ವೇಳೆ ನೀವು ಆ ಒಂದು ತೀರ್ಮಾನವನ್ನು ನೋಡಬೇಕಾದರೆ ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದು ಮತ್ತು ಅದರಿಂದ ಪ್ರಯೋಜನವಿಲ್ಲ ಎಂಬುದಾಗಿ ತಿಳಿದುಕೊಳ್ಳಬಹುದು. If you and I were there in the position of Daniel, you would have heard what God, now you made us a slave, we were captured and taken away, everything, our life is doomed. Is this your plan? And you are taken us all the way, and you are now put us in a different place, a different eating, different people, they are all against us. Everything looks very negative. And where is our future? Everything is negative. Is this our plan? We'll ask. But here Daniel said, I know my God, I know his purpose, I know his plan, and everything will work good for me. ನಾವು ಒಂದು ವೇಳೆ ದಾನಿಯೇಲನ ಪರಿಸ್ಥಿತಿಯಲ್ಲಿ ಇದ್ದಿರುವುದಾದರೆ, ದೇವರೇ ನನ್ನನ್ನು ಸರಿಯಾಗಿ ಕರೆದುಕೊಂಡು ಬಂದಿದ್ದಿ, ಇಲ್ಲಿ ನೋಡಬೇಕಾದರೆ ಜನರೆಲ್ಲರೂ ಬೇರೆ ಬೇರೆ, ಅವರ ಭಾಷೆ ಬೇರೆ, ಅವರು ನಡೆದುಕೊಳ್ಳುವಂಥ ರೀತಿ ಬೇರೆ, ಜೀವನ ಶೈಲಿಯು ಬೇರೆ, ಅವರ ಸಂಸ್ಕೃತಿ ಬೇರೆ, ಈ ರೀತಿಯಾಗಿ ಎಲ್ಲವೂ ಬೇರೆಯಾಗಿ ಕಂಡು ಬರುತ್ತಾ ಇದೆ. ನನಗೆಂದು ನನಗೋಸ್ಕರ ಇಲ್ಲಿ ಯಾವುದೂ ಇಲ್ಲ, ಸಹಾಯಕ್ಕೆ ಯಾರೂ ಇಲ್ಲ ಎಂಬುದಾಗಿ ಗುಣಗುಟ್ಟುತ್ತಾ ಇರುತ್ತೇವೆ ಮತ್ತು ಆತನಲ್ಲಿ ಯಾವುದೇ ನಂಬಿಕೆಯನ್ನು ಇಲ್ಲದಂಥವರಾಗಿ ನಾವು ಕಂಡು ಬರುತ್ತೇವೆ. ಆದರೆ ದಾನಿಯೇಲನನ್ನು ಗಮನಿಸಿ ನೋಡಬೇಕಾದರೆ ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿಯೂ ಸಹ ತನ್ನ ದೇವರು ಯಾರು ಎಂಬುದಾಗಿ ಆತನು ತಿಳಿದಿದ್ದರಿಂದ ಆತನು ದೊಡ್ಡ ಕಾರ್ಯಗಳನ್ನು ಸಾಧಿಸುವುದಕ್ಕೆ ಸಾಧ್ಯವಾಯಿತು. ತನ್ನ ದೇವರು ಯಾರು, ಆತನು ತನ್ನ ಜೀವಿತದಲ್ಲಿ ತನಗೆ ಯಾವ ತೀರ್ಮಾನವನ್ನು ಇಟ್ಟಿದ್ದಾನೆ ಎಂಬುದಾಗಿ ತಿಳಿದುಕೊಂಡಿದ್ದನು. Hallelujah. Hallelujah. The second incident I want to bring before you in the life of Daniel is the incident of interpreting a dream of a king. ಎರಡನೆಯ ಕಾರ್ಯವಾಗಿ ನಿಮ್ಮ ಮುಂದೆ ದಾನಿಯೇಲನ ಜೀವನ ವೃತ್ತಾಂತದಿಂದ ನಿಮಗೆ ತಿಳಿಸಬೇಕಾಗಿರುವಂಥದ್ದು, ಆತನು ಅರಸನ ಕನಸಿನ ಅರ್ಥವನ್ನು ವಿವರಿಸುತ್ತಾನೆ. That you can read in Daniel chapter 2, ಅದನ್ನು verse 16. Yeah. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಾವು ಓದಬಹುದು. And there the king Nebuchadnezzar had a dream, and he called his people and he said, all the wise men, the magicians, the astrologers, all the great people, he called them and said, I had a dream. Now tell me what is the dream and give the interpretation. ಇಲ್ಲಿ ಅರಸನಾದಂಥ ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬೀಳುತ್ತದೆ. ಆ ಒಂದು ಕನಸಿನ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಆತನು ತನ್ನ ದೇಶದಲ್ಲಿ ಕಂಡುಬರುವಂಥ ಎಲ್ಲ ಜೋಯಿಸರು, ಮಾಟಗಾರ, ಪಂಡಿತ ಎಲ್ಲರನ್ನೂ ಕರೆದು ನನ್ನ ಕನಸು ಮತ್ತು ಅದರ ಅರ್ಥವನ್ನು ತಿಳಿಸಿರಿ ಎಂಬುದಾಗಿ ಕೇಳುತ್ತಾನೆ. And not just like that instruction, but he said, and this is my rule. You have to tell what my dream is
and also the interpretation. If we don't tell my dream and you just come out with some stories of your own imaginations, if I tell the dream and you will give some kind of interpretation, all that, I don't want it. Tell my dream and interpretation. And if you don't tell, your edge will be off. ಅದು ಮಾತ್ರವಲ್ಲದೆ ಆತನು ಅವರೆಲ್ಲರನ್ನು ಕರೆಸಿ ಆತನು ಕಂಡಂತ ಕನಸು ಯಾವುದು ಮತ್ತು ಅದರ ಅರ್ಥ, ಸುಮ್ಮನೆ ಏನೋ ಬಂದು ಹೇಳುವುದಲ್ಲ, ಆ ಒಂದು ಕನಸು ಅದರ ಅರ್ಥವನ್ನು ತಿಳಿಸಬೇಕು. ಒಂದು ವೇಳೆ ಅವರು ಅದನ್ನು ತಿಳಿಸದೆ ಹೋದರೆ ಅವರಿಗೆ ಮರಣದಂಡನೆಯುಂಟೆಂಬುದಾಗಿ ಆತನು ಹೇಳಿಬಿಡುತ್ತಾನೆ. Oh, the people who heard this, all the magicians, the people, wise men, everybody came shocked and saying that how is it possible? How one can know the dream of another person and how can they interpret without knowing what the dream is? And nobody on the earth who was born out of a woman can do this. No one can in this world can do this. It's not achievable. Only the gods can do that. ಇದನ್ನು ಕೇಳಿಸಿಕೊಂಡಂತ ಆ ಜನರು ಈ ರೀತಿಯಾದಂಥ ಪ್ರಶ್ನೆಯು ಬಹಳ ವ್ಯತ್ಯಾಸವಾಗಿದೆ. ಯಾರೇ ಆಗಲಿ, ಎಷ್ಟೇ ಬಲವುಳ್ಳಂತ, ಎಷ್ಟೇ ದೊಡ್ಡ ಪಂಡಿತ ಜೋಯಿಸನಾಗಲಿ, ಆತನು ಬೇರೆ ವ್ಯಕ್ತಿಯ ಒಂದು ಕನಸನ್ನು ಇನ್ನೊಬ್ಬನು ತಿಳಿದುಕೊಂಡು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸುವುದು ಮಾತ್ರವಲ್ಲದೆ ಭಯದಿಂದ ಇರುವುದನ್ನು ಕಾಣುತ್ತೇವೆ. ಯಾಕೆಂದರೆ ಅವರಿಗೆ ಮರಣದಂಡನೆಯುಂಟಾಗುವುದು ಎಂಬುದಾಗಿ ಅರಸನು ಹೇಳಿದ್ದಾನೆ. So now orders, these people they could not do, the order was passed and the king's guards were going to various places to capture all these wise people, magicians and all that, to take their head off. ಈ ಒಂದು ಅರಸನ ಆಜ್ಞೆಯು ಎಲ್ಲಾ ಕಡೆಗಳಲ್ಲಿಯೂ ಹೊರಡಿಸಲ್ಪಟ್ಟಿತ್ತು ಮತ್ತು ಅರಸನ ಆಳುಗಳು ರಾಜ್ಯದ ಎಲ್ಲಾ ಕಡೆಗಳಿಗೂ ಹೋಗಿ ಪಂಡಿತರು, ಜೋಯಿಸರು ಎಲ್ಲರನ್ನು ಹಿಡಿದು ಆತನ ಮಾತಿಗೆ ಉತ್ತರ ಕೊಡದೆ ಇರುವಂತವರ ತಲೆಗಳನ್ನು ಕತ್ತರಿಸುತ್ತಾ ಇದ್ರು. So Daniel and his friends were also got the guards stationed at their places to capture them, to take the king, to remove their heads. ಈಗ ದಾನಿಯೇಲನು ಮತ್ತು ಆತನ ಸ್ನೇಹಿತರನ್ನು ಸಹ ಹಿಡಿದುಕೊಂಡು ಅವರ ತಲೆಗಳನ್ನು ಕಡಿಯುವುದಕ್ಕೆ ಕರೆದುಕೊಂಡು ಹೋಗುವುದನ್ನು ನೋಡುತ್ತೇವೆ. So my dear friend, if you were there, if I were there, what would have been our response? ಒಂದು ವೇಳೆ ನೀವು ನಾವು ಆ ಒಂದು ಪರಿಸ್ಥಿತಿಯಲ್ಲಿ ಕಂಡು ಬರುವುದಾದರೆ ನಮ್ಮ ಪ್ರತಿಕ್ರಿಯೆಯು ಯಾವ ರೀತಿಯಾಗಿರುತ್ತದೆ? I'm telling you, if I were there, I'll just go to God. You said, see, I believed you so long. I worshipped you. I spent my time, my energy doing all these things. And finally, God, you brought me to this stage. You allowed all these people to come, knock my door, and come and capture me to remove my head. Is this all your plan? ಒಂದು ವೇಳೆ ನಾನಿದಿರುವುದಾದರೆ ಅವರು ಬೋಧಕರು ಹೇಳುವುದು, ದೇವರೇ, ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಇಷ್ಟೆಲ್ಲ ಮಾಡಿ ಈ ಒಂದು ಸಮಯದಲ್ಲಿ ನನ್ನ ತಲೆಯನ್ನು ಕತ್ತರಿಸುವುದಕ್ಕೆ ನೀನು ಕರೆದುಕೊಂಡು ಬಂದೀಯಾ ಎಂಬುದಾಗಿ ದೇವರನ್ನು ಪ್ರಶ್ನಿಸುತ್ತಾ ಇದ್ದೆ ಎಂಬುದಾಗಿ ಹೇಳ್ತಾರೆ. ನೀವೇನು ಮಾಡ್ತೀರಾ? ನಾನು ಹೇಳಲ್ಲಪ್ಪ. ಒಳ್ಳೆಯದು ಗಾಡ್, ಥ್ಯಾಂಕ್ ಯು ಗಾಡ್. ಅಲ್ಲ, ಡೋಂಟ್ ಕಟ್ ಮೈ ಹೆಡ್ ಅಲ್ವಾ, ಹಂಗಲ್ಲ. ಹಲೋ, we start cursing God, saying that I believed is all nuisance, waste, everything waste, ಸುಮ್ಮನೆ ನಿನ್ನನ್ನು ಹಿಂಬಾಲಿಸಿ ಬಂದಿದ್ದೇನೆ, ಏನು ಪ್ರಯೋಜನ? ಅವ್ರು ಆವಾಗಲೇ ಹೇಳ್ದರು, ನಮಗೆ ಗೊತ್ತಿರೋರಲ್ಲ ಹೇಳ್ದರು, ಇವ್ರು ನಂಬಿಕೊಂಡು ಹೋದ್ರೆ ಏನೂ ಆಗಲ್ಲ, ನಿಮಗೆ ಕೊನೆಯಲ್ಲಿ ಸಾಯಿಸ್ಬಿಡ್ತಾರೆ ಇವರು ಇಲ್ಲ. Here Daniel says, he asked, call the gods, what is the problem? He has asked. That God told, see, this is a problem, tomorrow your head will be off. Why? Because this is what the king told. You have to tell this dream and the interpretation. If you don't tell, your head will be off. Then this man, instead of getting shock, Daniel, instead of getting shock and fear, he says to God, hello, wait. Go and tell the king, I need a little time. I'll come and give him the
what dream the king had. I'll tell him what are the dream he had and his interpretation. Go and ask time, and tomorrow I'll come there. ದಾನಿಯೇಲನ ಬಳಿಯಲ್ಲಿ ಆತನನ್ನು ಅಂದರೆ ಅರಸನು ಕಂಡಂತ ಕನಸು ಅದರ ಅರ್ಥವನ್ನು ತಿಳಿಸದೇ ಇರುವಂತ ವ್ಯಕ್ತಿಗಳಿಗೆ ಅವರ ತಲೆಯನ್ನು ಕತ್ತರಿಸುವಂತ ಆಜ್ಞೆಯು ಹೊರಡಿಸಲ್ಪಟ್ಟಿದೆ ಎಂಬುದಾಗಿ ಹೇಳಿದಂತ ಸಮಯದಲ್ಲಿ ದಾನಿಯೇಲನು ಗಾಬರಿಗೊಳ್ಳದೆ, ಪರವಾಗಿಲ್ಲ ಇರಿ, ಆದರೂ ಸಹ ನಾನು ಆ ಒಂದು ಕನಸು ಮತ್ತು ಅದರ ಅರ್ಥವನ್ನು ತಿಳಿಸುವುದಕ್ಕಾಗಿ ಸ್ವಲ್ಪ ಸಮಯವನ್ನು ಕೊಡುವುದಕ್ಕೆ ಅರಸನಿಗೆ ಹೋಗಿ ತಿಳಿಸಿರಿ ಎಂಬುದಾಗಿ ಧೈರ್ಯವಾಗಿ ಹೇಳುತ್ತಾನೆ. And it was not the business of Daniel. He never ever told such things in his life. He never interpreted any of such things. He didn't have any experience. He is not a priest. He is not a prophet. All these things, it's a new to him. It's a new assignment. And he's taking the risk. Total risk he's taking. He's saying that tomorrow I'll come and tell the king. Go and tell him. Hello, what a kind of a confidence this ordinary, believer, an ordinary believer had on his God. Because he knew his God, who his God is. ಇಲ್ಲಿ ದಾನಿಯೇಲನಿಗೆ ಆತನು ಅರಸನ ಕನಸನ್ನು ತಿಳಿಸುವಂತ ಆ ಒಂದು ಸುದ್ದಿಯನ್ನು ಅಷ್ಟು ಸುಲಭವಾಗಿ ಹೇಳಿ ಕಳಿಸುವುದನ್ನು ನೋಡಬೇಕಾದರೆ ಒಂದು ವೇಳೆ ಅವನಿಗೆ ಇದರ ಅನುಭವವಿರಬಹುದು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಆದರೆ ದಾನಿಯೇಲನು ಇದುವರೆಗೂ ಯಾರ ಕನಸನ್ನು ಅದರ ಅರ್ಥವನ್ನು ತಿಳಿಸಿದ್ದೇ ಇಲ್ಲ. ಆತನಿಗೆ ಇದು ಕೊಡಲ್ಪಟ್ಟಿರುವಂತ ನೂತನವಾದಂಥ ಹೊಸದಾದಂಥ ಯೋಜನೆಯಾಗಿದೆ. ಇದರಲ್ಲಿ ಅಂದರೆ ಈ ಒಂದು ಕನಸು ಮತ್ತು ಅದರ ಅರ್ಥವನ್ನು ತಿಳಿಸುವಂಥದ್ದು ಹೊಸದಾದಂಥ ಕೆಲಸವಾಗಿ ದಾನಿಯೇಲನಿಗೆ ಕಂಡು ಬಂದರೂ ಸಹ ಆತನು ತನ್ನ ದೇವರು ಯಾರು ಎಂಬುದಾಗಿ ತಿಳಿದಿದ್ದರಿಂದ, ತನ್ನ ದೇವರ ಮೇಲೆ ಹೆಚ್ಚಾದಂಥ ನಂಬಿಕೆಯನ್ನು ಇಟ್ಟಂಥ ವ್ಯಕ್ತಿಯಾಗಿ ಕಂಡು ಬಂದದ್ದರಿಂದ ಆತನು ಅವರಿಗೆ ಬಹಳ ಸುಲಭವಾಗಿ ಹೇಳಿ ಕಳಿಸುತ್ತಾನೆ, ನೀವು ನಾಳೆ ನಾನು ಬಂದು ಅರಸನಿಗೆ ಹೇಳುತ್ತೇನೆ ಎಂಬುದಾಗಿ ತಿಳಿಸಿರಿ ಎಂಬುದಾಗಿ ಹೇಳ್ತಾನೆ. Hallelujah. 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 It's a new assignment. So far in the world, nobody has ever done this. ಇದುವರೆಗೂ ಈ ಲೋಕದಲ್ಲಿ ಯಾರೂ ಮಾಡದೇ ಇರುವಂತ ಹೊಸ ಯೋಜನೆಯಾಗಿ ಕಂಡು ಬರುತ್ತದೆ. Word of God says, ದೇವರ ವಾಕ್ಯವು ಹೇಳ್ತದೆ, the people who know their God will be stronger and do exploits. ತನ್ನ ದೇವರನ್ನು ಅರಿತಿರುವಂತ ಜನರು ತಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ ಮತ್ತು ಬಲಗೊಂಡಿರುತ್ತಾರೆ. The next day, Daniel goes to the king. He said, ಎರಡನೆಯ ಮರುದಿನದಲ್ಲಿ ದಾನಿಯೇಲನು ಅರಸನ ಬಳಿಗೆ ಹೋಗಿ ಹೇಳ್ತಾನೆ, oh respected king, I come here to tell your dream and the interpretation. ಅರಸನೇ, ನೀನು ನಿನ್ನ ಕನಸನ್ನು ಮತ್ತು ಅದರ ಅರ್ಥವನ್ನು ತಿಳಿಸುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. Did he know this king's dream and this thing before that? ಅದಕ್ಕಿಂತ ಮುಂಚೆ ಅರಸನ ಕನಸು ಆತನಿಗೆ ಗೊತ್ತಿತ್ತಾ? No. ಇಲ್ಲ. Only his mouth. He simply told that fellow, you go and tell king, tomorrow I am coming, without knowing anything what's going to happen also. ಮುಂದೆ ಏನು ನಡೆಯುತ್ತದೆ ಎಂಬುದಾಗಿ ತಿಳಿದೆಯೂ ಸಹ ಆತನು ನಾಳೆ ಬಂದು ಕನಸನ್ನು ತಿಳಿಸುತ್ತೇನೆ ಎಂಬುದಾಗಿ ಹೇಳಿ ಕಳಿಸಿಬಿಡುತ್ತಾನೆ. Hallelujah. Hallelujah. How many of us will have this kind of confidence saying that tomorrow I'll do it? ನಾಳೆ ನಾನು ಮಾಡುತ್ತೇನೆ ಎನ್ನುವಂತ ಆ ಒಂದು ದೃಢತೆ, ಆತ್ಮಸ್ಥೈರ್ಯವು ನಮ್ಮಲ್ಲಿ ಯಾರ ಬಳಿಯಲ್ಲಿದೆ ಎಂಬುದಾಗಿ ಯೋಚಿಸಿ ನೋಡಿ. Hallelujah. 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 This man, after telling the God, go and tell him, he comes back to his God with his friends and praying to God, God, I have already committed. I have already told that fellow, tomorrow I'm going to come and tell the dream and these things, and you have to reveal to me. ಇಲ್ಲಿ ಈ ವ್ಯಕ್ತಿಯು
ಆ ಜನರಿಗೆ ನಾಳೆ ಬಂದು ನಾನು ಕನಸನ್ನು ಅದರ ಅರ್ಥವನ್ನು ತಿಳಿಸುತ್ತೇನೆ ಎಂಬುದಾಗಿ ಹೇಳಿದ ನಂತರ ದೇವರ ಪಾದದಲ್ಲಿ ಬಂದು, ದೇವರೇ ನಾನು ಈಗಾಗಲೇ ಅವರಿಗೆ ಹೇಳಿಬಿಟ್ಟಿದ್ದೇನೆ, ಕನಸನ್ನು ಬಂದು ತಿಳಿಸುವೆನು ಎಂಬುದಾಗಿ ಆತನು ದೇವರ ಬಳಿಯಲ್ಲಿ ಪ್ರಾರ್ಥಿಸುವುದನ್ನು ಕಾಣುತ್ತೇವೆ. And Daniel chapter 2 verse 19 says, ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, in that night, hello, next day is going, in that night, the secret revealed unto Daniel in the night vision. In the night, he was just sleeping. You see this fellow, so confident, not worried about anything, no fear. Hello, if you are worried, no, you can never sleep. But here it very clearly says, Daniel went to sleep believing his God, and in that night he had a vision of what has happened. Everything is revealed to him that night only. ನಮಗೆ ಚಿಂತೆ ಎಂಬುದು ಕಾಡುತ್ತಾ ಇರುವಂತ ಸಮಯದಲ್ಲಿ ನಿದ್ದೆ ಬರುವುದಿಲ್ಲ. ಆದರೆ ಇಲ್ಲಿ ದಾನಿಯೇಲನನ್ನು ಗಮನಿಸಿ ನೋಡಬೇಕಾದರೆ, ಆತನು ಮರುದಿನ ಅರಸನ ಬಳಿಗೆ ಹೋಗಿ ತಿಳಿಸುತ್ತೇನೆ ಎಂಬುದಾಗಿ ಹೇಳಿದರೂ ಸರಿ, ಆತನಿಗೆ ಆ ಕನಸು ಏನು ಎಂಬುದಾಗಿ ತಿಳಿಯದೇ ಇದ್ದರೂ ಸರಿ, ರಾತ್ರಿಯಲ್ಲಿ ಮಲಗಿ ನಿದ್ದೆ ಮಾಡುತ್ತಾನೆ. ಆ ಒಂದು ನಿದ್ರಿಸುವಂತ ಸಮಯದಲ್ಲಿ 19ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆಗ ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು. ಅಂದರೆ ದೇವರಿಂದ ಅದು ತಿಳಿಸಲ್ಪಡುತ್ತದೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. The next day he goes to the king and said, here, I will tell you the dream, and tells this is what your dream is. He's confident, he says, this is what your dream is. And this is the interpretation. ಆತನು ಮರುದಿನದಲ್ಲಿ ಅರಸನ ಬಳಿಯಲ್ಲಿ ಹೋಗಿ, ಇದೇ ನಿನ್ನ ಕನಸು ಮತ್ತು ಇದರ ಅರ್ಥ ಹೀಗೆ ಎಂಬುದಾಗಿ ಎಲ್ಲವನ್ನು ವಿವರಿಸಿ, ಅಷ್ಟು ಆತನು ಧೈರ್ಯದಿಂದ ದೃಢದಿಂದ ಹೇಳುವುದನ್ನು ನಾವು ಕಾಣುತ್ತೇವೆ. So much was his confidence in God. Whatever God revealed is 100% true, because God knows everything. Nobody can hide from him. ಆತನು ಹೇಳುತ್ತಿರುವಂತ ಮಾತುಗಳು ದೇವರಿಂದ ಬಂದದ್ದು ಮತ್ತು ದೇವರಿಂದ ಯಾವುದೇ ಕಾರ್ಯಗಳು ಮರೆಯಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿದುಕೊಂಡು ಆ ಮಾತುಗಳನ್ನು ಅಷ್ಟು ಧೈರ್ಯವಾಗಿ ಅರಸನ ಮುಂದೆ ನಿಂತು ಹೇಳ್ತಾನೆ. If a word of God comes to you, ದೇವರ ವಾಕ್ಯವು ನಿಮಗೆ ಬರುವುದಾದರೆ, or do you hold on to it? ನೀವು ಅದನ್ನು ಗಟ್ಟಿಯಾಗಿ Do you ಹಿಡಿದುಕೊಳ್ಳುವಿರಾ? believe that it will happen like that only? ಅದು ಅದೇ ರೀತಿಯಾಗಿ ನಡೆಯುತ್ತದೆ ಎಂಬುದಾಗಿ ನಂಬುತ್ತೀರಾ? No, we leave it in the church itself, then after that we will go. ಅದನ್ನು ಹಾಗೆ ಸಭೆಯಲ್ಲಿ ಬಿಟ್ಟು ಹಾಗೆ ಹೊರಟು ಹೋಗುತ್ತೇವೆ. But Daniel believed God. ಆದರೆ ದಾನಿಯೇಲನು ದೇವರಲ್ಲಿ ನಂಬಿಕೆ ಇಟ್ಟಿದ್ದನು. Whatever it came to him in the dream through God, he accepted it and believed God, and that's what going to happen. ದೇವರಿಂದ ಬಂದಂತ ಪ್ರತಿಯೊಂದು ಮಾತು ಅದೇ ರೀತಿಯಾಗಿ ನಡೆಯುತ್ತದೆ ಎಂಬುದಾಗಿ ಆತನು ನಂಬಿಕೆ ಇಟ್ಟಿದ್ದರಿಂದ ಅದೇ ರೀತಿಯಾಗಿ ಎಲ್ಲಾ ಕಾರ್ಯಗಳು ನೆರವೇರುವುದು. But when word of God speaks to you, we still don't believe it. We have our own, doubts. ದೇವರ ವಾಕ್ಯವು ನಮ್ಮೊಂದಿಗೆ ಮಾತನಾಡುವಂತ ಸಮಯದಲ್ಲಿ ನಾವು ಅದನ್ನು ಕುರಿತಾಗಿ ಚಿಂತಿಸುವುದಿಲ್ಲ. ನಮ್ಮದೇ ಆದಂತ ಸಂಶಯಗಳು ಬರುತ್ತವೆ ಹೊರತು ನಂಬಿಕೆ ಎನ್ನುವುದು ಇರುವುದಿಲ್ಲ. When the king heard the dream and the interpretation from Daniel, he raised up, came down, bowed down, and he bowed down flatly before Daniel. ದಾನಿಯೇಲನು ಹೇಳಿದಂತಹ ಕನಸು ಮತ್ತು ಅದರ ಅರ್ಥವನ್ನು ಕೇಳಿಸಿಕೊಂಡಂತ ಅರಸನು ತಾನು ಇದ್ದಂತ ಸಿಂಹಾಸನದಿಂದ ಎದ್ದು ಕೆಳಗಿಳಿದು ಬಂದು ದಾನಿಯೇಲನ ಮುಂದೆ ಅಡ್ಡ ಬೀಳುವುದನ್ನು ನಾವು ಕಾಣುತ್ತೇವೆ. Hallelujah. 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 Those who know their God will be stronger and the exploits. ತನ್ನ ದೇವರು ಯಾರು ಎಂದು ತಿಳಿದಿರುವಂತಹ ಜನರು ತಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಸಾಧಿಸುವರು. A greater things, a greater achievement. ಅವರು ದೊಡ್ಡ ಕಾರ್ಯಗಳನ್ನು ಸಾಧಿಸುವರು. We cannot imagine. ನಮ್ಮಿಂದ ಅದನ್ನು
ಕಲ್ಪಿಸಿಕೊಂಡು ನೋಡುವುದಕ್ಕೂ ಸಾಧ್ಯವಿಲ್ಲ. They do it when things are against them. ಎಲ್ಲಾ ಕಾರ್ಯಗಳು ಅವರಿಗೆ ಪ್ರತಿಕೂಲವಾಗಿ ಕಂಡು ಬಂದಾಗ್ಯೂ ಸಹ ಆ ಸಾಧನೆಗಳನ್ನು ಮಾಡಿ ತೋರಿಸುತ್ತಾರೆ. Hallelujah. 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 Then we can see the Persian kings invade the Babylonians, and the Babylonian kings were all killed, and the Persian king, Cyrus, they come and occupy Babylon, and there also the king Cyrus knew David and appointed him as the governor. ಅಲ್ಲಿ ಮತ್ತೆ ನಾವು ಗಮನಿಸಿ ನೋಡುವಂತಹ ಸಮಯದಲ್ಲಿ ಆ ಒಂದು ಸ್ಥಳದಲ್ಲಿ ಯುದ್ಧವು ಉಂಟಾಗಿ ಪಾರಸಿಯ ಅರಸರು ಬರುವುದನ್ನು ನಾವು ಕಾಣುತ್ತೇವೆ. ಅವರು ಸಹ ಬಂದು ದಾನಿಯೇಲನು ಯಾರು ಎಂಬುದಾಗಿ ತಿಳಿಯದೇ ಇದ್ದಾಗ್ಯೂ ಸಹ ಆತನನ್ನು ಅಲ್ಲಿ ಅಧಿಕಾರಿಯನ್ನಾಗಿ ನೇಮಿಸುವುದನ್ನು ಕಾಣುತ್ತೇವೆ. So during the period of Darius, ಅಲ್ಲಿ Persian king Darius, ಅಲ್ಲಿ ಪಾರಸಿಯ ಅರಸನಾದ ಕೈಸರನ ಸಮಯದಲ್ಲಿಯೂ ಸಹ David again had a difficult time. ದಾವೀದನಿಗೆ Sorry, Daniel had. ದಾನಿಯೇಲನಿಗೆ ಮತ್ತೆ ಅದೇ ರೀತಿಯಾದಂತಹ ಕಷ್ಟಕರವಾದಂತ ಸಮಯವು ಒದಗಿತು. See, the environment will not be always, friendly to us. All the time, people around, they create negativity. ಎಲ್ಲಾ ಸಮಯಗಳಲ್ಲಿಯೂ ನಮ್ಮ ಸುತ್ತಮುತ್ತಲಿನ ವಾತಾವರಣವು ನಮಗೆ ಬೇಕಾದಂತ ರೀತಿಯಲ್ಲಿ ಕಂಡುಬರುವುದಿಲ್ಲ. ಇರುವಂತ ಜನರು ಎಲ್ಲವನ್ನು ವ್ಯತಿರಿಕ್ತವಾಗಿರುವಂತೆ ಅದನ್ನು ಸೃಷ್ಟಿ ಮಾಡುತ್ತಾರೆ. But if you know your God, and if you draw your strength, and if you have a trust on Him, my dear friend, that a negative environment will be a positive environment. ನೀವು ನಿಮ್ಮ ದೇವರು ಯಾರು ಎಂಬುದಾಗಿ ತಿಳಿದುಕೊಂಡಿರುವುದಾದರೆ ಅಲ್ಲಿ ನಿಮ್ಮ ಸುತ್ತಲೂ ಕಾಣುತ್ತಿರುವಂತ ಕಾರ್ಯಗಳು ಪ್ರತಿಕೂಲವಾಗಿದ್ದರೂ ಸರಿ, ಎಲ್ಲವನ್ನು ನೀವು ನಿಮಗೆ ಸಾಧಕವಾಗಿ ಉಪಯೋಗಿಸಿಕೊಂಡು ಅದರಲ್ಲಿಯೂ ಸಾಧನೆ ಮಾಡಿ ತೋರಿಸುವುದಕ್ಕೆ ಸಾಧ್ಯ ಉಂಟು. Oh, then the people around, all the other officers were against Daniel, so they made some tricks, and finally Daniel was thrown into lion den. ಅಲ್ಲಿ ದಾನಿಯೇಲನ ಸುತ್ತಲೂ ಇದ್ದಂತ ಜನರು ಆತನನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟಂತವರು ಆತನಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಸಂಕಲ್ಪಿಸಿ ಅವನನ್ನು ಸಿಂಹದ ಗವಿಯಲ್ಲಿ ಹಾಕುತ್ತಾರೆ. So now where is Daniel, who believed God, who believed everything? ದೇವರಲ್ಲಿ ನಂಬಿಕೆ ಇಟ್ಟಂತ ಆತನೇ ನನ್ನ ಶರಣನು ಎಂಬುದಾಗಿ ತಿಳಿದುಕೊಂಡಿದ್ದಂತ ದಾನಿಯೇಲನು ಈಗ ಎಲ್ಲಿದ್ದಾನೆ? In the lion's den. ಈಗ ಆತನು ಸಿಂಹದ ಗವಿಯಲ್ಲಿದ್ದಾನೆ. Is he filled with fear? ಆತನು ಭಯದಿಂದ ಕಾಣಲ್ಪಡುತ್ತಾ ಇದ್ದಾನಾ? No. ಇಲ್ಲ. Now he is a strongest man. ಈಗ ಆತನು ಬಲವುಳ್ಳಂತ ವ್ಯಕ್ತಿಯಾಗಿದ್ದಾನೆ. He was strongest than the lions there. ಅಲ್ಲಿ ಇದ್ದಂತ ಸಿಂಹಗಳಿಗಿಂತಲೂ ಈತನು ಬಲವುಳ್ಳವನಾಗಿ ಕಂಡು ಬರ್ತಾನೆ. Hallelujah. 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 The lions all the lions which were there, they bowed down before him, and they are just like they were sitting before him like cats. ಅಲ್ಲಿ ಇದ್ದಂತ ಹಸುವೆಯಿಂದ ಇದ್ದಂತ ಆ ಸಿಂಹಗಳು ಯಾರನ್ನು ತಿನ್ನಬೇಕು ಇದ್ದಂತ ಸಿಂಹಗಳು ಈಗ ಆತನ ಮುಂದೆ ಅವರು ಬಾಲ ಮುದುರಿಕೊಂಡು ಬೆಕ್ಕಿನ ರೀತಿಯಲ್ಲಿ ಕುಳಿತಿರುವುದನ್ನು ಕಾಣುತ್ತೇವೆ. Hallelujah. 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 The next day morning the king comes and says, hello Daniel, whether your God was capable of delivering you from the mouth of the lions. ಮರು ದಿನದಲ್ಲಿ ಅರಸನು ಬಂದು ಕೇಳುತ್ತಾನೆ, ದಾವೀದನೇ ನಿನ್ನ ದೇವರು, ದಾನಿಯೇಲನೇ ನಿನ್ನ ದೇವರು ನಿನ್ನನ್ನು ಸಿಂಹಗಳ ಬಾಯಿಂದ ತಪ್ಪಿಸುವುದಕ್ಕೆ ಶಕ್ತನಾಗಿದ್ದನೋ ಎಂಬುದಾಗಿ ಪ್ರಶ್ನಿಸುತ್ತಾನೆ. Hallelujah. Hallelujah. The faith of Daniel was passed on to the king Darius also. ಈಗ ಅರಸನಿಗೂ ಸಹ ದಾವೀದನಿಗೆ ಇದ್ದಂತ ಆ ದೇವರ ನಂಬಿಕೆಯು
ಆತನಲ್ಲಿ ಬರುವುದಕ್ಕೆ ಪ್ರಾರಂಭಿಸುತ್ತದೆ. Hallelujah. 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 When Hallelujah. people see your faith on your God, they also start believing God. ನಿನ್ನಲ್ಲಿ ಕಂಡು ಬರುವಂತ ದೇವರ ನಂಬಿಕೆಯನ್ನು ಕಂಡಂತ ಜನರು, ನಿನ್ನ ಸುತ್ತಮುತ್ತಲು ಇರುವಂತವರು, ಅವರಿಗೂ ಸಹ ಆ ಒಂದು ನಂಬಿಕೆಯು ಬರುವುದಕ್ಕೆ ಪ್ರಾರಂಭಿಸುತ್ತದೆ. Have you seen people coming to you and saying that, hey, ಭಯಪಡಬೇಡ್ರಿ, ನಿಮ್ಮ ದೇವರು ದೊಡ್ಡ ದೇವರು? ಇಲ್ಲ? People come to us and they'll encourage saying that, ಯಾಕಪ್ಪ ನೀವು ಇಷ್ಟು ಚಿಂತನೆ, ಯಾಕ ಭಯ, ನಿಮ್ಮ ದೇವರು ದೊಡ್ಡ ದೇವರು, ಅವ್ರು ಕಾಪಾಡ್ತಾನೆ. Hallelujah. Hallelujah. Same way here, the king comes and says morning, whether your God is, saved you. ಅದೇ ರೀತಿಯಾಗಿ ಇಲ್ಲಿ ಅರಸನು ಸಹ ಮರುದಿನದಲ್ಲಿ ಬಂದು ದಾನಿಯೇಲನಿಗೆ ಕೇಳುತ್ತಾನೆ, ನಿನ್ನ ದೇವರು ನಿನ್ನನ್ನು ರಕ್ಷಿಸುವುದಕ್ಕೆ ಶಕ್ತನೋ ಎಂಬುದಾಗಿ. Oh, from the dense lions, Daniel answers, yes, my king, I'm here, hale and healthy, and all the lions are like cats, they are sitting before me. They don't have any power. They don't have any power to touch me because my God is powerful God. ಅಲ್ಲಿ ದಾನಿಯೇಲನು ಅರಸನನ್ನು ನೋಡಿ ಹೇಳ್ತಾನೆ, ನನ್ನನ್ನು ಈ ಸಿಂಹಗಳು ಏನು ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ, ಅವು ಬೆಕ್ಕುಗಳ ರೀತಿಯಲ್ಲಿ ಕುಳಿತಿವೆ, ನಾನು ಇಲ್ಲಿ ಸೌಖ್ಯವಾಗಿದ್ದೇನೆ, ನನ್ನ ದೇವರು ನನ್ನನ್ನು ಬಿಡಿಸಿ ಕಾದು ಕಾಪಾಡಿದ್ದಾನೆ, ನಾನು ಸುರಕ್ಷಿತನಾಗಿದ್ದೇನೆ ಎಂಬುದಾಗಿ ಆತನು ಉತ್ತರ ಕೊಡುವುದನ್ನು ನಾವು ಕಾಣುತ್ತೇವೆ. நீரறியா யாதும் நேரிடா, ஏன் தலை முடியுமே நீரே, நீரறியா யாதும் நேரிடா, ஏன் தலை முடியுமே நீரே, என்னை மறைவா நாதா, உந்தன் தயவால் என்னை நடத்தும். ದೇವರೇ, ನಿನ್ನನ್ನು ಅರಿಯದಂತೆ, ನಿನಗೆ ತಿಳಿಯದಂತೆ ನನ್ನ ಜೀವಿತದಲ್ಲಿ ಏನೋ ನಡೆಯುವುದಕ್ಕೆ ಸಾಧ್ಯವಿಲ್ಲ. ನನ್ನ ತಲೆಯ ಕೂದಲು, ಪ್ರತಿಯೊಂದು ಕೂದಲು ಸಹ ನೀನು ಎಣಿಸಿದ್ದಿ. ನನ್ನನ್ನು ಎಂದಿಗೂ ಮರೆಯದೇ ಇರುವಂತ ನನ್ನ ದೇವರು ನೀನೇ ಎಂಬುದಾಗಿ ಈ ಹಾಡಿನ ಅರ್ಥ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ತಾಯಿ ಮರಂದಾಲು ನಾನು ಉನ್னை ಮರೆವೇನೋ. ನಿನ್ನ ತಾಯಿಯು ನಿನ್ನನ್ನು ಮರೆತಾಳು, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾನೆ. ದಾನಿಯೇலுக்கு தன்னுடைய தேவனை குறித்து நன்றாய் தெரியும். ದಾನಿಯೇಲನಿಗೆ ತನ್ನ ದೇವರನ್ನು ಕುರಿತಾಗಿ ಚೆನ್ನಾಗಿ ಗೊತ್ತು. என்னை பெற்றெடுத்த தாய் மறந்தாலும் மறப்பாலே ஒழியே என்னை நடத்தி வருகிற தேவனாகிய கர்த்தர் ஒருபோதும் மறந்து போவதில்லை. ನನ್ನನ್ನು ಹೆತ್ತಂತ ತಾಯಿಯು ನನ್ನನ್ನು ಮರೆತರು ಮರೆತಾಳೆ, ಆದರೆ ನನ್ನನ್ನು ಸೃಷ್ಟಿ ಮಾಡಿದಂತ ದೇವರು ನನ್ನನ್ನು ಎಂದಿಗೂ ಮರೆಯುವುದಿಲ್ಲ. He never leave me alone nor forsake me. ನನ್ನನ್ನು ಕೈ ಬಿಡುವುದಿಲ್ಲ, ನನ್ನನ್ನು ತಿರಸ್ಕರಿಸುವುದಿಲ್ಲ. Let anything come like lions against me. ನನಗೆ ವಿರುದ್ಧವಾಗಿ ಸಿಂಹಗಳ ಉಪಾದಿಯಲ್ಲಿ ಏನೇ ಬಂದರು, but they have no power to touch me. ಆದರೆ ಅವುಗಳು ನನ್ನನ್ನು ಮುಟ್ಟುವುದಕ್ಕೆ ಯಾವುದೇ ವಿಧವಾದಂತ ಅಧಿಕಾರವಾಗಲಿ ಬಲವಾಗಲಿ ಇಲ್ಲ. In the history nobody can say anybody came out alive from the lion's den. ಈ ಒಂದು ಚರಿತ್ರೆಯಲ್ಲಿಯೇ ಸಿಂಹದ ಗವಿಯಿಂದ ಒಬ್ಬ ವ್ಯಕ್ತಿಯು ಜೀವಂತವಾಗಿ ಹೊರಕ್ಕೆ ಬಂದನು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. What happened afterwards? ಆದರೆ ಅದರ ನಂತರವೇನಾಯಿತು? Daniel was made second to the king, and he was administrator of the whole area, the whole kingdom. ಅಲ್ಲಿ ನಂತರ ನಡೆದದ್ದು, ದಾನಿಯೇಲನನ್ನು ಅರಸನಿಗೆ ಇರುವಂತ ನಂತರ ಇರುವಂತ ಆ ಒಂದು ಪದವಿಯು ಕೊಡಲ್ಪಟ್ಟಿತು ಮತ್ತು ಪೂರ್ತಿ ರಾಜ್ಯಭಾರವು ಆತನ ಕೈಗೆ ಒಪ್ಪಿಸಲ್ಪಟ್ಟಿತು. Hallelujah. 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 From a boy to the second to the king position in a different country. ಆತನು ಒಬ್ಬ ಚಿಕ್ಕ ಹುಡುಗನು, ಯವನಸ್ಥನಾಗಿದ್ದನು. ಆತನನ್ನು ಕರೆದುಕೊಂಡು ಹೋಗಿ ಸೆರೆಯಾಳಿಗೆ ಇದ್ರೂ ಸರಿ, ಆ ಒಂದು ಬೇರೆ ದೇಶದಲ್ಲಿ
ಆತನು ಅರಸನಿಗೆ ಇರುವಂತ ಆ ಒಂದು ಸ್ಥಾನಕ್ಕೆ ಇರುವುದನ್ನು ಕಾಣುತ್ತೇವೆ. Those who know their God will be stronger and do exploits. ಯಾರ್ಯಾರು ತಮ್ಮ ದೇವರು ಯಾರು ಎಂಬುದಾಗಿ ತಿಳಿದುಕೊಂಡಿದ್ದಾರೋ ಅವರು ಬಲಗೊಂಡು ತಮ್ಮ ಜೀವಿತದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡುವುದಕ್ಕೆ ಸಾಧ್ಯ ಉಂಟು. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. Yesaya maki stotram, Lord. Heavenly Father, we praise and worship you, Lord, for the wonderful message that you have given. Help us to know whom we are worshiping. The God of heaven, Lord, you are the Almighty. You take care of us, Lord, even before our birth to, Lord, till our end. Lord, even the mother who gave birth to the child may forget the child, but you never, Lord, forget. You are such a God. No one can come against you. Thank you, Father. A kind of a confidence, the faith Daniel had on you. Help us to have the same thing so that we'll also sail through in our adverse environment. When we see things around us, when everything threatening us, we are scared. But Lord, help us to know you better and be stronger and walk over the roaring sea, O God. Help us. Bless all your people, those who are come here with, Lord, fearful mind, fearful heart. Tell them, O God, speak to them in a special way. Let your power, Lord, go to them and touch them, O God. Strengthen their heart to stand firm, O God, and do a greater things for which they have been called. Bless everyone. In Jesus' precious name we pray. Amen. 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 Hallelujah. Hallelujah. Hallelujah.